ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಫೈಂಡ್ ದ ಪರ್ಪಸ್ ಆಫ್ ಯೋರ್ ಲೈಫ್. ನೆಮ್ಮದಿ ಬೇಕಾ? ಈಗ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ, ಇದು ನನ್ನ ನೆಮ್ಮದಿಯ ತಾಣ. ಹಾಗಿದ್ರೆ ನಾನು ಪ್ರಶ್ನೆ ಕೇಳಿದೆ, ನೆಮ್ಮದಿ ಬೇಕಾ ಅಂತ. ಯಾರಿಗೆ ತಾನೇ ಬೇಡ ಅಲ್ವಾ? ಹಾಗಾದರೆ ಈ ವಿಡಿಯೋ ನೋಡ್ಕೊಂಬನ್ನಿ. ನೋಡಿದ್ರಲ್ಲ ವಿಡಿಯೋನ? ಏನು ಅರ್ಥ ಮಾಡ್ಕೊಂಡ್ರಿ ಅದರಿಂದ, ಅಥವಾ ಏನು ಅಬ್ಸರ್ವ್ ಮಾಡಿದ್ರಿ? ಇದು ನಮ್ಮ ಮೈಸೂರಿನ ಪ್ರತಿಷ್ಠಿತ ದೇವಾಲಯ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಅನೇಕ ಘಟನೆಗಳಿಗೆ, ಅನೇಕ ಸಕ್ಸಸ್ಗಳಿಗೆ, ಅನೇಕ ವಿಚಾರಧಾರೆಗಳಿಗೆ ಸಾಕ್ಷಿಯಾಗಿದೆ. ಹೋಲ್ಡ್ ಆನ್ ಪ್ಲೀಸ್, ನಾನು ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತಾ ಇಲ್ಲ. ನಿಜವಾದ ವಿಚಾರ ಏನು ಅಂತ ಹೇಳಿದ್ರೆ, ನಂಬಿಕೆ ಬೇಕಾ ಅಂತ ಪ್ರಶ್ನೆ ಕೇಳುತ್ತಲ್ಲ, ಅದಕ್ಕೆ ಉತ್ತರವಾಗಿ ಆ ವಿಡಿಯೋನ ನಿಮಗೆ ತೋರಿಸಿದ್ದು. ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ. ನನ್ನ ವಿಚಾರಧಾರೆ ಏನು ಅದ್ರ ಬಗ್ಗೆ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಆಯ್ತಾ? ನೀವು ವಿಡಿಯೋನಲ್ಲಿ ನೋಡಿದಾಗ ದೇವಾಲಯ ಕಾಣ್ತು. ದೇವಾಲಯದ ಮುಂದೆ ಪ್ರಸಾದಗಳನ್ನ ಇಸ್ಕೊಳ್ತಾ ಇದ್ರು, ಪ್ರಸಾದಗಳನ್ನ ಹಂಚ್ತಾ ಇದ್ರು ಅಲ್ವಾ? ಆ ಒಂದು ತುತ್ತು ಅನ್ನಕ್ಕೋಸ್ಕರ ನಾವು ಎಷ್ಟೆಲ್ಲ ಶ್ರಮ ಪಡ್ತೀವಿ, ಹೌದು ತಾನೆ? ಏನಂತ ಹೇಳಿದ್ರೆ, ನಾವು ದಿನನಿತ್ಯ ಆ ಒಂದು ರೇಸ್ನಲ್ಲಿ ಓಡ್ತಾ ಇದ್ದೀವಿ. ಒಂದು ತುತ್ತು ಅನ್ನವನ್ನ ಗಳಿಸೋದಕ್ಕೋಸ್ಕರ ಆ ರೇಸ್ನಲ್ಲಿ ನಮ್ಮನ್ನ ನಾವು ತುಂಬಾ ಸ್ಟ್ರೆಸ್ನಲ್ಲಿ ಹಾಕೊಳ್ತಾ ಇದ್ದೀವಿ. ನಮ್ಮ ಜೀವನ ಸ್ಟ್ರೆಸ್ಫುಲ್ ಮಾಡ್ಕೊಳ್ತಾ ಇದ್ದೀವಿ. ಸಿಂಪಲ್ ಆಗಿರುವಂತ ಲೈಫನ್ನ ಸ್ಟ್ರೆಸ್ಫುಲ್ ಲೈಫ್ ಮಾಡ್ಕೊಳ್ತಾ ಇರೋರು ನಾವೇ. ಹಾಗಾದ್ರೆ ನಾನು ಮೊದಲೇ ಪ್ರಶ್ನೆ ಕೇಳಿದೆ, ನೆಮ್ಮದಿ ಬೇಕಾ ಅಂತ. ಸೊ ನೆಮ್ಮದಿ ಬೇಕಾ ಅಂದ ತಕ್ಷಣ ಖಂಡಿತವಾಗಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಫಸ್ಟ್ ಪರ್ಪಸ್ ಆಫ್ ಲೈಫ್ ಅಂತ ಹೇಳಿದ್ರೆ ನೆಮ್ಮದಿ ಬೇಕು ಅಂತ. ಹಾಗಿದ್ರೆ ನೆಮ್ಮದಿ ಬೇಕಾ ಅಂತ ಹೇಳಿದಾಗ, ಹಾಗಿದ್ರೆ ನಂಬಿಕೆ ಇರಬೇಕು ಅಂತ ಹೇಳ್ತೀನಿ. ಏನು ನಂಬಿಕೆ ಅಂದ್ರೆ ಅಂತ ನೀವು ಪ್ರಶ್ನೆ ಕೇಳ್ಬೋದು ಅಲ್ವಾ? ಯಾರನ್ನ ನಂಬಬೇಕು, ಯಾಕೆ ನಂಬಬೇಕು? ಇವತ್ತಿನ ಕಲಿಯುಗದಲ್ಲಿ, ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡ್ತಾ ಇರುವಂಥದ್ದೆಲ್ಲ ಬರೀ ನೆಗೆಟಿವ್ಸೇ ಇದೆ. ಅದು ಯಾಕೆ ನಾವು ನಂಬಬೇಕು ಅಂತ ಕೇಳೋದಾಯ್ತು ಅಂತ ಹೇಳಿದ್ರೆ, ಖಂಡಿತವಾಗಲೂ ನಾವು ಇಡುವಂತ ನಂಬಿಕೆನೆ ನಮಗೆ ನೆಮ್ಮದಿಯನ್ನ ಕೊಡೋದಕ್ಕೆ ಸಾಧ್ಯ. ಹಾಗೆ ನೆಮ್ಮದಿಯನ್ನ ಯಾರು ಬಂದು ಕೊಡೋದಿಲ್ಲ, ನಾವೇ ಕಂಡ್ಕೋಬೇಕಾಗತ್ತೆ, ಆಯ್ತಾ? ಸೊ ಅಂತ ಸಂದರ್ಭದಲ್ಲಿ ನಂಬಿಕೆ ಅಂತ ಮಾತಾಡಿದೆ ಅಲ್ವಾ? ನಂಬಿಕೆ ಅಂತಂದಾಗ ಯಾರನ್ನ ನಂಬಬೇಕು? ಮೊದಲನೇದಾಗಿ ನಮ್ಮನ್ನ ನಾವು ನಂಬಬೇಕು. ಅಂದ್ರೆ ನಮ್ಮ ಮೇಲೆ ಅತಿಯಾದಂತ ನಂಬಿಕೆಯನ್ನ ನಾವು ಇಟ್ಕೊಂಡಿರ್ಬೇಕು, ಮೊದಲನೇದು. ಎರಡನೇದು, ನಾವು ಮಾಡುವಂತ ಕಾಯಕ. ನೀವು ಯಾವುದೇ ಕೆಲಸ ಮಾಡ್ತಾ ಇರಿ, ನೀವು ಮಾಡುವಂತ ಕೆಲಸವನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿ ಅದನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಸೊ ಹಾಗಾಗಿ ನೀವು ಮಾಡುವಂತ ಕಾಯಕದ ಮೇಲೆ ನಂಬಿಕೆ ಇಡಿ. ಮೂರನೇ ವಿಚಾರ, ನೀವು ನಿಮ್ಮನ್ನ ಪ್ರೀತಿಸುವಂಥವ್ರು, ನಿಮ್ಮ ಜೊತೆ ಒಡನಾಟ ಇಟ್ಕೊಂಡಿರುವಂಥವ್ರು, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರುವಂಥವ್ರು, ನಿಮ್ಮ ಜೊತೆಯಲ್ಲಿರುವಂಥವ್ರು, ಅಂದ್ರೆ ತಂದೆ ತಾಯಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಅಥವಾ ನಿಮ್ಮ ಗಂಡ ಆಗಿರ್ಬೋದು, ಹೀಗೆ ಯಾವ ಯಾವ ಸಂಬಂಧಗಳು ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ಇಚ್ಛಿಸ್ತವೆ, ಹಾಗೆ ನಿಮ್ಮ ಜೊತೆಲಿ ಇದ್ದಾರೆ, ಅವರ ಮೇಲೂ ನಂಬಿಕೆ ಇಡಿ ಅಂತ ಹೇಳಿ. ಸೊ ಈ ಎಷ್ಟೆಲ್ಲ ನಂಬಿಕೆ ಇಟ್ಟಾಗ ನಮಗೆ ಸಿಗೋದು ನೆಮ್ಮದಿ. ಖಂಡಿತವಾಗ್ಲೂ ಸಿಗುತ್ತಾ? ಅದು ಪ್ರಶ್ನೆಗೆ ಉತ್ತರ ನೀವೇ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಜೀವನ ನಾವು ನಡೆಸ್ಬೇಕು ಅಂತ ಬಂದಾಗ ಅದು ನಮ್ಮ ಕೈಲೇ ಕಂಟ್ರೋಲ್ ಇರಬೇಕು. ಅಂದ್ರೆ
ಇಲ್ಲೇನಾಗತ್ತೆ ಅಂತಂದ್ರೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಿ. ನಾನು ಮಾಡುವಂತ ಕೆಲಸದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ನಾನು ಅವಾಗ್ಲೇ ಹೇಳಿದೆ ಇದು ನನ್ನ ನೆಮ್ಮದಿಯ ತಾಣ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ನೆಮ್ಮದಿಯ ತಾಣ ಅಂತ ಯಾಕೆ ನೆಮ್ಮದಿಯ ತಾಣ ಅಂದ್ರೆ, ನಾನು ಇಲ್ಲಿ ಬಂದು ಕೂತ್ಕೊಂಡಾಗ ನನ್ನ ಜೀವನದ ಎಲ್ಲ ಏರಿಳಿತಗಳನ್ನ ಸರಿದೂಗಿಸಿ ಅಂದ್ರೆ ಅದನ್ನ ಕಮ್ಮಿ ಮಾಡುವಂತ ಏಕೈಕ ಸ್ಥಳ ನನ್ನ ಈ ಮನಸ್ಸು ಕಲಾಮಂಡಲ, ಈ ಅಕಾಡೆಮಿ. ಆಯ್ತಾ? ಸೊ ಅದೇ ರೀತಿ ಪ್ರತಿಯೊಬ್ಬರಿಗೂ ಅವರದೇ ಆದಂತ ನೆಮ್ಮದಿಯ ತಾಣಗಳನ್ನ ಹುಡ್ಕೊಂಡಿರ್ತಾರೆ. ಆ ನೆಮ್ಮದಿಯ ತಾಣಗಳು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡುತ್ತೆ. ಹಾಗೆ ಮತ್ತೆ ವಿಡಿಯೋಗೆ ಬರೋದಾದ್ರೆ, ವಿಡಿಯೋದಲ್ಲಿ ನೀವು ಒಂದು ಆಸ್ಪೆಕ್ಟ್ ಅಬ್ಸರ್ವ್ ಮಾಡಬೇಕು. ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಅಂದ್ರೆ ಗಿವಿಂಗ್ ಅಂಡ್ ರಿಸೀವಿಂಗ್. ಗಿವಿಂಗ್ ಅಂತಂದ್ರೆ ಪೊಟೆನ್ಷಿಯಲ್ ಆಫ್ ಗಿವಿಂಗ್ ಬಗ್ಗೆ ನನ್ನ ಮತ್ತೊಂದು ವಿಡಿಯೋ ಇದೆ, ಅದನ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅದನ್ನ ನೋಡಿ. ಪವರ್ ಆಫ್ ಗಿವಿಂಗ್ ಅಂತ. ಮತ್ತೆ ಏನಕ್ಕೆ ಗಿವಿಂಗ್ ರಿಸೀವಿಂಗ್ ಅಂತ ಹೇಳಿದೆ ಅಂದ್ರೆ, ಆ ಒಂದು ಪ್ರಸಾದ ಸಿಕ್ತಲ್ಲ ನನಗೆ, ಆ ಪ್ರಸಾದವನ್ನ ತಿಂದಾಗ ನನಗೆ ಹೊಟ್ಟೆ ತುಂಬಿತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಇಲ್ಲಿ ಏನಂತ ಹೇಳಿದ್ರೆ, ಬೆಳೆದಂತ ರೈತ ಯಾರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಅದನ್ನ ಯಾರು ಕುಕ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆಯ್ತಲ್ವಾ? ಸೊ ಹೀಗೆ ಏನೂ ಗೊತ್ತಿಲ್ಲ. ಆದರೆ ನಾವು ಅವರು ಪ್ರಸಾದವನ್ನ ಕೊಡುವಂತ ಸಂದರ್ಭದಲ್ಲಿ ಈ ಕಡೆಯಿಂದ ಪ್ರಸಾದವನ್ನ ಈಸ್ಕೊಳ್ಳುವಂಥವ್ರು ಇರ್ತಾರೆ. ಅಂದ್ರೆ ಅಲ್ಲಿದ್ದು ನಂಬಿಕೆ ಮಾತ್ರ. ಅಂದ್ರೆ ದೇವರ ಸನ್ನಿಧಿಯಲ್ಲಿ ಕೊಡ್ತಿದ್ದಾರೆ ಪ್ರಸಾದ ಅನ್ನೋ ಒಂದು ನಂಬಿಕೆ. ಹಾಗೆ ಅದು ನಮ್ಮ ಹಸಿವನ್ನ ನೀಗಿಸುತ್ತೆ ಅನ್ನೋ ಒಂದೊಂದು ನಂಬಿಕೆ. ಅಂದ್ರೆ ನೋಡಿ, ನಾವು ಪ್ರತಿನಿತ್ಯ ನಂಬಿಕೆಯ ಮೇಲೆ ನಡೀತಾ ಇದ್ರೆ ಆ ನಂಬಿಕೆ ನಮಗೆ ನೆಮ್ಮದಿಯನ್ನ ನೀಡುತ್ತೆ. ನಾಳೆ ಬಗ್ಗೆ ಯೋಚನೆ ಮಾಡ್ತೀವಿ, ನಿನ್ನೆ ಬಗ್ಗೆ ಯೋಚನೆ ಮಾಡ್ತೀವಿ, ಆದ್ರೆ ನಾವು ಇಂದಿನ ಪ್ರಸ್ತುತ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ ನಾವು. ಹೌದಲ್ವಾ? ಹಾಗಿದ್ರೆ ದ ಪವರ್ ಆಫ್ ಗಿವಿಂಗ್. ಈಗ ನನಗೆ ತಿಳಿದಂತೆ ಪ್ರತಿ ಶನಿವಾರ ಅನೇಕರು, ಎಸ್ಪೆಷಲಿ ನಮ್ಮ ಮೈಸೂರಿನಲ್ಲಿ, ಯಾಕಂದ್ರೆ ನಾನು ಮೈಸೂರವನೇ ಆಗಿರೋದ್ರಿಂದ ನಮ್ಮ ಮೈಸೂರಿನಲ್ಲಿ ನಾನ್ ಕಂಡಂಗೆ ಪ್ರಸಾದಗಳನ್ನ ಹಂಚ್ತಾ ಇರ್ತಾರೆ. ಅಂದ್ರೆ ಹಂಚುವಂತವರಿಗೆ ಅವ್ರೇನೋ ಗಳಿಸಿರೋದನ್ನ ಮತ್ತೆ ವಾಪಸ್ ಕೊಡಬೇಕು, ಅದರಲ್ಲಿ ಅವ್ರಿಗೆ ಖುಷಿ ಸಿಗುತ್ತೆ, ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದೇ ರೀತಿ ಹಸಿದವರಿಗೆ ಅದನ್ನ ಈಸ್ಕೊಂಡು ತಿಂದಾಗ ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಹಾಗೆ ಆ ಬೆಳೆದಂತ ರೈತನಿಗೆ ತನ್ನ ಬೆಳೆ ಒಂದು ಇದನ್ನ ತಲುಪ್ತು, ಅವ್ರು ಖುಷಿ ಆಯ್ತು ಅಂತ ಅವನಿಗೆ ಸಿಗುತ್ತೆ. ಆದ್ರೆ ನಾವು ಒಬ್ರಿಗೊಬ್ರು ಯಾರು ಏನು ಅಂತಾನೆ ಗೊತ್ತಿರಲ್ಲ, ಆದ್ರೂ ನಮ್ಮ ಕಾಯಕವನ್ನ ಮಾಡ್ತಾ ಹೋಗ್ತೀವಿ. ಹೌದಲ್ವಾ? ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆ ಪರ್ಪಸ್ ಅಂದ್ರೆ ಫೈಂಡ್ ಯುವರ್ ಪರ್ಪಸ್ ಆಫ್ ಲೈಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಆ ಪರ್ಪಸ್ನ ಕಂಡಿಡ್ಕೊಳ್ಳುವಂತ ದಾರಿನಲ್ಲಿ ಮನುಷ್ಯ ಏನಾಗ್ಬಿಡ್ತಾನೆ ಅಂತ ಹೇಳಿದ್ರೆ ಸ್ವಾರ್ಥಿ ಆಗ್ಬಿಡ್ತಾನೆ, ಅಂದ್ರೆ ಗ್ರೀಡಿ ಆಗ್ಬಿಡ್ತಾನೆ. ಸೊ ಗ್ರೀಡಿ ಆದಾಗ ಏನಾಗುತ್ತೆ, ಅವ್ನು ನೆಕ್ಸ್ಟ್ ಏನೇ ಮಾಡ್ಬೇಕು ಅಂತ ಹೇಳಿದ್ರು ಅವನು ಅದನ್ನ ಮಾಡ್ಲಿಕ್ಕೆ ಆಗಲ್ಲ. ಹೌದಲ್ವಾ? ಜಪಾನ್ ಅಲ್ಲಿ ಒಂದು ರೂಲ್ ಇದೆ, ಅಂದ್ರೆ ಅವ್ರು ಏನೇ ಗಳಿಸಿದ್ರು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ ಆಗಲ್ಲ. ಹಾಗಾಗಿ ಅಲ್ಲಿ ಅನೇಕ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ಗಳಿದೆ, ಸೋಷಲೈಸಿಂಗ್ ಪ್ರಾಬ್ಲಮ್ಸ್ ಇದೆ. ಸೊ ಆ ತರ ಸಮಸ್ಯೆಗಳೆಲ್ಲ ಇದೆ. ಆದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ, ಬರೀ ಗ್ರೀಡಿ ಪ್ರಾಬ್ಲಮ್ ಇಂದಾನೆ, ಅಂದ್ರೆ ಸ್ವಾರ್ಥತೆಯಿಂದಾನೆ ನಮ್ಮಲ್ಲಿರುವಂತ ಸುತ್ತಮುತ್ತ ಅನೇಕ ಚಾಲೆಂಜಸ್ಗಳು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಬರ್ತಾನೆ ಇದೆ. ಹೌದಲ್ವಾ? ಇಷ್ಟೆಲ್ಲ ಚಾಲೆಂಜಸ್ಗಳ ಮಧ್ಯ ನೆಮ್ಮದಿ ಕಂಡಿಡ್ಕೋಬೇಕು ಅಂತ ಹೇಳಿದ್ರೆ ಅದು ನಿಮ್ಗೆಲ್ಲೂ ಸಿಗಲ್ಲ, ಯಾರು ತಂದು ಕೊಡಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಅವರವರ ನೆಮ್ಮದಿಯನ್ನ ಅವರವರೇ ಕಂಡ್ಕೋಬೇಕು. ಅದು ಯಾವಾಗ ಅಂತ ಹೇಳಿದ್ರೆ, ನೀವು ಮಾಡುವಂತ ಕಾಯಕದಲ್ಲಿ ನೆಮ್ಮದಿಯನ್ನ ಕಂಡ್ಕೊಳ್ಳಿ. ಅಂದ್ರೆ ನಿಮ್ಮನ್ನ ನೀವು ನಂಬಿ ನೀವು ಮಾಡುವಂತ ಕಾಯಕದಲ್ಲಿ ನೆಮ್ಮದಿಯನ್ನ ಕಂಡ್ಕೊಳ್ಳಿ. ನಿಮ್ಮ ಜೊತೆಗಿರುವವರ ಮೇಲೆ ನಂಬಿಕೆಯನ್ನು ಇಟ್ಟು ನೆಮ್ಮದಿಯನ್ನ ಕಂಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಿದ್ರೆ ನೆಮ್ಮದಿ ಬೇಕಾ ಅಂತಂದಾಗ ಖಂಡಿತವಾಗ್ಲೂ ಬೇಕು ಅಂತ ಹೇಳ್ತೀವಿ. ಅದಕ್ಕೆ ಏನಿರ್ಬೇಕು ಅಂದ್ರೆ ನಂಬಿಕೆ ಇರಬೇಕು. ಈ ನನ್ನ ನೆಮ್ಮದಿಯ ತಾಣ ನನಗೆ ನಂಬಿಕೆಯನ್ನ ಕೊಟ್ಟಿದೆ. ಹಾಗೆ ನಾವು ಯಾವುದಾದ್ರೂ ಒಂದು ಶಕ್ತಿಯನ್ನ ನಂಬ್ತೀವಿ ಅಲ್ವಾ? ನಾನು ನಂಬುವಂಥದ್ದು ತಾಯಿ ಚಾಮುಂಡೇಶ್ವರಿಯನ್ನ. ಹಾಗೆ ಪ್ರತಿಯೊಬ್ಬರು ಅವರದೇ ಆದಂತ ಆರಾಧ್ಯ ದೈವಗಳನ್ನ ನಂಬಿರ್ತಾರೆ. ಸೊ ಆ ನಂಬಿಕೆ ನಮಗೆ ಪಾಸಿಟಿವ್ ವೈಬ್ಸ್ ನ ಕೊಡುತ್ತೆ.
ಯಾತಕ್ಕಪ್ಪ ನಾನು ಇಷ್ಟೊಂದು ಈ ವಿಚಾರದ ಮೇಲೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಟ್ರಸ್ಟ್ ಅಲ್ಲಿ ನೀವು ಟೀನ ತೆಗ್ದಾಕ್ಬಿಟ್ರೆ ರಸ್ಟ್ ಆಗ್ಬಿಡುತ್ತೆ ಅಲ್ವಾ? ಸೊ ಹಾಗಿದ್ದಾಗ ಆ ಟ್ರಸ್ಟ್ ನಮ್ಮಲ್ಲಿ ಇರಬೇಕು. ಆ ಟ್ರಸ್ಟ್ ಇರೋದ್ರಿಂದಾನೇ ನಮ್ಮ ಜೀವನ ನಡೀತಾ ಇರುವಂಥದ್ದು. ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಜೀವನ ಇರ್ಬೋದು, ಪ್ರತಿಯೊಂದು ವಿಚಾರನೂ ನಡೀತಾ ಇರುವಂಥದ್ದೇ ಟ್ರಸ್ಟ್ ಬೇಸಿಸ್ ಮೇಲೆ ಅಲ್ವಾ? ಆದ್ರೆ ಕೆಲವು ಸಂದರ್ಭಗಳಲ್ಲಿ ಗ್ಯಾರಂಟಿ ಬಗ್ಗೆ ಪ್ರಶ್ನೆ ಮಾಡ್ತೀವಿ. ಗ್ಯಾರಂಟಿ ಅಂತ ಬಂದಾಗ ನೆಕ್ಸ್ಟ್ ಮೂಮೆಂಟ್ ನಾವ್ ಇರ್ತೀವ ಅನ್ನೋ ಗ್ಯಾರಂಟಿನ ಬರ್ಕೊಳ್ಲಿಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬರ್ತೀವಿ, ಹೋಗ್ತೀವಿ, ಬಂದು ಹೋಗುವ ನಡುವೆ ನಾವು ಆಡುವಂತ ನಾಟಕ ಇಲ್ಲಿ ಅಲ್ವಾ? ಹಾಗಿದ್ದಾಗ ಪ್ರತಿಯೊಂದಕ್ಕೂ ಉತ್ತರ ಕೊಡುವಂಥದ್ದು ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀವಿ. ಹಾಗಿದ್ದಾಗ ನಾನು ಹೇಳೋದಿಷ್ಟೇ, ಆ ಸ್ಟ್ರೆಸ್ಫುಲ್ ರೇಸ್ನಲ್ಲಿ ಓಡಬೇಡಿ. ನಿಮಗೆ ಬೇಕಾಗಿರುವಂಥ ನೆಮ್ಮದಿಯನ್ನ ನೀವೇ ಕಂಡುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಚಾರ ನಿಮಗಿಷ್ಟ ಆಗಿದ್ರೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳ ಕೊರತೆ ನಮಗಿದೆ, ಹೌದಲ್ವಾ? ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಿದ್ರು ನಿಮ್ಗೆ ಅನ್ಸಿದ್ನೇ ನೀವು ಮಾಡೋದು, ಹೌದಲ್ವಾ? ಹಾಗಾಗಿ ನಿಮ್ಗೆ ಅನ್ಸಿದ್ನ ಮಾಡಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಂಬಿಕೆ ಇಡಿ, ನೆಮ್ಮದಿಯನ್ನ ಕಾಣಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯ ಕಂಟೆಂಟ್ಗಳಿಗೆ ನಮ್ಮ ಚಾನೆಲ್ ವಾಯ್ಸ್ ಆಫ್ ಟೀಚರ್ ನೋಡ್ತಾ ಇರಿ. ಥ್ಯಾಂಕ್ ಯು. ಟೇಕ್ ಕೇರ್.